ಮಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ತಯಾರಿಕೆಯಾಗಿ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿಯ ಕಚೇರಿಯನ್ನು ಅಧಿಕೃತವಾಗಿ ಆರಂಭ ಮಾಡಿದ್ದೇವೆ. ಈ ಕಚೇರಿಯ ದೀಪ ಬೆಳಗಿಸುವುದರ ಮೂಲಕ ಮಂಗಳೂರು ಲೋಕಸಭಾ ಕ್ಷೇತ್ರದ ಈ ಮಂಗಳೂರು ವಿಧಾನಸಭಾ ಚೌಕಟ್ಟಿನಲ್ಲಿ ಬರುವ ಚುನಾವಣೆಯಲ್ಲಿ ಬಹುದೊಡ್ಡ ಮತದ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆ ಪಡಿಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಬಹುತೇಕ ರಾಜ್ಯದಾದ್ಯಂತ ದೇಶದಾದ್ಯಂತ ಚುನಾವಣೆಯ ಎಲ್ಲ ತಯಾರಿಗಳು ನಡೆದಿವೆ. ಇಡೀ ಮಂಗಳೂರು ಲೋಕಸಭಾ ಕ್ಷೇತ್ರದ ಕಟ್ಟ ಕಡೆ ಬೂತ್ ಮಟ್ಟದ ಕಾರ್ಯಕರ್ತರವರೆಗೆ ಅತ್ಯಂತ ವಿಶ್ವಾಸದಿಂದ ಇದ್ದೇವೆ. ನಾವು ಈ ಸಾರಿ ಹಿಂದೆಂದೂ ಮಾಡದಿರುವಂತಹ ದಾಖಲೆ ಅಂತರದಲ್ಲಿ ನಮ್ಮ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲ ಹೊಂದಿದ್ದೇವೆ. ಕೇಂದ್ರ ಸರ್ಕಾರದ ಸಾಧನೆಯನ್ನ ಜನರ ಮುಂದಿಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾಧನೆಯನ್ನ ಜನಸಾಮಾನ್ಯರಿಗೆ ತಿಳಿಸುತ್ತಾ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು 5 ವರ್ಷದ ಕೆಳಗೆ ಈ ದೇಶದ ಪ್ರಧಾನಮಂತ್ರಿಯಾಗಿ 5 ವರ್ಷಗಳ ಅವಧಿಯಲ್ಲಿ ಮಾಡಿರುವಂತಹ ಅಪೂರ್ವವಾದಂಥ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮ ಲೋಕಸಭಾ ಸದಸ್ಯರಾಗಿರುವ ಸನ್ಮಾನ್ಯ ನಳಿನ್ ಕುಮಾರ್ ಅವರು, ನಾನು ಮೊನ್ನೆ ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ದಿಗ್ಭ್ರಮೆಗೊಂಡಿದ್ದೆ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ತಿರುಗಾಟ ಮಾಡಿದ ಅನುಭವದ ಆಧಾರದಲ್ಲಿ ಒಂದೇ ಸಭೆಯಲ್ಲಿ ಸಾವಿರಾರು ಮಂದಿ ಬಡವರಿಗೆ ಉಜ್ವಲ ಗ್ಯಾಸನ್ನು ಉಚಿತವಾಗಿ ಉಜ್ವಲ ಗ್ಯಾಸನ್ನು ವಿತರಣೆ ಮಾಡ್ತಾ ಇರುವುದು, ಆ ಸಮಾಜದ ಕಟ್ಟ ಕಡೆಯ ಕಡು ಬಡವರ ಮನೆಯಲ್ಲೂ ಕೂಡ ಅಡಿಗೆ ಅನಿಲ ಮಾಡುವಂಥ ಕ್ರಾಂತಿಕಾರಿ ಕೆಲಸಗಳನ್ನು ಕಂಡು ಭಾವುಕತೆ ನನ್ನನ್ನು ಕಾಡಿತ್ತು. ಹಾಗಾಗಿ ಅಭಿವೃದ್ಧಿಯ ಪಥದಲ್ಲಿ ಅಪೂರ್ವವಾದಂಥ ಹೆಜ್ಜೆ ಇಟ್ಟಿರುವಂತಹ ಈ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ವಿಜಯದ ಪತಾಕೆಯನ್ನು ಹಾರಿಸುತ್ತೆ ಅನ್ನುವಂಥ ಪೂರ್ಣ ವಿಶ್ವಾಸದಿಂದಿದ್ದೇವೆ. ನಮ್ಮ ಕೇಂದ್ರ ಸರ್ಕಾರ ಮಾಡಿರುವಂತಹ GST ಅನೇಕ ಚರ್ಚೆಗಳು ಇವತ್ತು GST ಬಗ್ಗೆ ನಡೀತಾ ಇದೆ. ನಾನು ವಿಶ್ವಾಸದಿಂದ ನಮ್ಮೆಲ್ಲ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಬಹಳ ಪ್ರೀತಿಯಿಂದ, ನಂಬಿಕೆಯಿಂದ, ಹೆಮ್ಮೆಯಿಂದ ಹೇಳಬಲ್ಲೆ, GSTಯನ್ನು ಕೇಂದ್ರ ಸರ್ಕಾರ ಏಕರೂಪದ ತೆರಿಗೆಯನ್ನು ತಂದ ನಂತರ ಆಗಿರುವಂತಹ ಮಹತ್ತರವಾದ ಬದಲಾವಣೆಗಳು, ಏಕರೂಪದ ತೆರಿಗೆಯಿಂದಾಗಿ ಅನೇಕ ನಕಲಿ ಕಂಪನಿಗಳು ಮುಚ್ಚಿ ಹೋಗಿವೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ನಕಲಿ ಕಂಪನಿಗಳು ಈ ದೇಶದಲ್ಲಿ ಮುಚ್ಚಿ ಹೋಗಿರುವಂತಹ ಕ್ರಾಂತಿಕಾರಿ ಕೆಲಸ ನಡೆದಿದೆ. GSTಯಿಂದಾಗಿ ಅನೇಕ ಸಮಸ್ಯೆಗಳಾಯಿತು ಅಂತೇಳಿ ನಮ್ಮ ವಿರೋಧಿಗಳು ಅಪಪ್ರಚಾರ ಮಾಡ್ತಾ ಇರುವಾಗಲೂ ಕೂಡ ಇವತ್ತು ಹೋಟೆಲ್ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷರು ನಿನ್ನೆ ಒಂದು ಹೇಳಿಕೆಯನ್ನು ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ GST ಬರುವ ಮುಂಚೆ, ಭಾರತ ದೇಶದಲ್ಲಿ GST ಬರುವ ಮುಂಚೆ 22-23% ಟ್ಯಾಕ್ಸ್ಗಳನ್ನ ನಾವು ಹೋಟೆಲ್ನವರು ಕಟ್ಟಬೇಕಾಗಿತ್ತು ಬೇರೆ ಬೇರೆ ತೆರಿಗೆ ರೂಪದಲ್ಲಿ. ಆದರೆ ಇವತ್ತು ನಿರಾಳವಾಗಿದ್ದೇವೆ. ಕೇವಲ ಮೋದಿ ಸರ್ಕಾರದಿಂದಾಗಿ ಕೇವಲ 5% ಟ್ಯಾಕ್ಸ್ ಕಟ್ಟಿದ್ರೆ ನಮ್ಮ ಇಡೀ ಹೋಟೆಲ್ ಉದ್ಯಮ ಅತ್ಯಂತ ಆತ್ಮಸ್ಥೈರ್ಯದಿಂದ ಕೆಲಸ ಮಾಡುವಂತಾಗಿದೆ ಅಂತೇಳಿ. ಇದು ಬರೀ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಿರಾಳವಾಗಿ ತೆರಿಗೆ ಕಟ್ಟುವಂತ ಅವಕಾಶಗಳು ಬಂದಿರುವುದನ್ನ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ನೋಟ್ ಬ್ಯಾನಿನ ಬಗ್ಗೆ ನಾವಿವತ್ತು ಹೆಮ್ಮೆಯಿಂದ ಜನಸಾಮಾನ್ಯರ ಮುಂದೆ ಹೋಗ್ತಾ ಇದ್ದೇವೆ. ನೋಟ್ ಬ್ಯಾನ್ ಮಾಡಿದ ಹಿನ್ನೆಲೆಯಲ್ಲಿ ಯಾರಾದರೂ ಬಡವರಿಗೆ, ದುರ್ಬಲರಿಗೆ, ಅಸಹಾಯಕರಿಗೆ, ನೊಂದವರಿಗೆ, ದುಡಿದೂಟ ಮಾಡುವವರಿಗೆ, ಸಣ್ಣ ಪುಟ್ಟ ವ್ಯವಹಾರ ಮಾಡುವವರಿಗೆ ಅಥವಾ ದೊಡ್ಡ ಉದ್ದಿಮೆಯನ್ನು ಕಾನೂನುಬದ್ಧವಾಗಿ ಮಾಡುವವರಿಗೆ, ಯಾವುದೇ ಸರ್ಕಾರಿ ನೌಕರರಿಗೆ, ಯಾವುದೇ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅನ್ನೋದು ಸಾರ್ವಜನಿಕವಾಗಿ ಕಂಡುಕೊಂಡಂತ ಸತ್ಯ.
ನೋಟ್ ಬ್ಯಾನಿಂದ ತೊಂದರೆ ಆಗಿದ್ದವರು ಯಾರಿಗೆ ಕೇಳಿದ್ರೆ ಸಮಾಜವನ್ನು ಲೂಟಿ ಹೊಡೆದವರಿಗೆ ಮಾತ್ರ ತೊಂದರೆ ಆಗಿದೆ ಅನ್ನೋದನ್ನು ಮಾತ್ರ ಮರೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ನೋಟ್ ಬ್ಯಾನ್ ಅನ್ನ ಇಡೀ ರಾಷ್ಟ್ರ ಅತ್ಯಂತ ಹೆಮ್ಮೆಯಿಂದ ಇವತ್ತು ಸ್ವಾಗತ ಮಾಡಿದೆ. ನೋಟ್ ಬ್ಯಾನಿಂದ ಆಗಿರುವಂತಹ ಪರಿಣಾಮಗಳು ಅನೇಕ ಅಭಿವೃದ್ಧಿಯ ಪರಿಣಾಮಗಳಲ್ಲಿ ನಮಗೆ ಆಗ್ತಾ ಇರುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಿದೆ. ರಾಷ್ಟ್ರದ ಗಡಿ ವಿಚಾರದಲ್ಲಿ 5 ವರ್ಷಗಳ ಹಿಂದೆ ನಾವೆಲ್ಲ ನಳಿನ್ ಕುಮಾರ್ಗೆ ಓಟ್ ಕೇಳಲಿಕ್ಕೆ ಬಂದಾಗ ಹೇಳಿದ್ದೆವು, ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ತೇವೆ, ಬಿಜೆಪಿಗೆ ಓಟ್ ಕೊಡಿ, ಸಮರ್ಥ ಸರ್ಕಾರವನ್ನ, ಸ್ವಾಭಿಮಾನಿ ಸರ್ಕಾರವನ್ನ, ರಾಷ್ಟ್ರಪ್ರೇಮಿ ಸರ್ಕಾರವನ್ನ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡ್ತೇವೆ ಎನ್ನುವಂತ ಮಾತುಗಳನ್ನು ನಾವು ಹೇಳಿದ್ದೆವು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಮುಂಬೈಯ ಹೋಟೆಲ್ಗೆ ಕಸಬ್ ದಾಳಿ ಮಾಡಿ 100 ಅಮಾಯಕರನ್ನ ಕೊಂದು ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡಿ ಕೇಕೆ ಹಾಕಿ ಉಗ್ರಗಾಮಿಗಳು ನಗ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಅಂದಿನ ನಮ್ಮ ಪ್ರಧಾನಮಂತ್ರಿಗಳು UPA ಸರ್ಕಾರ ಇದ್ದಾಗ ಉಗ್ರವಾದ ಶಬ್ದದಲ್ಲಿ ಖಂಡಿಸ್ತೇವೆ ಅನ್ನೋದು ಬಿಟ್ಟರೆ ಮತ್ತೇನು ಮಾಡಿರಲಿಲ್ಲ. ಆದರೆ ಇವತ್ತು ಹಿಂದಿನ ಭಾರತ ಅಲ್ಲ, ಇವತ್ತು ಮೋದಿ ಭಾರತ. ಪಾಕಿಸ್ತಾನದ ಉಗ್ರಗಾಮಿಗಳು ಪಾಕಿಸ್ತಾನದ ಪ್ರೇರಿತರಾಗಿ ಬಂದು ನಮ್ಮ ಯೋಧರನ್ನ ಬಲಿ ತೆಗೆದುಕೊಂಡ ಕೇವಲ 10 ದಿವಸಗಳಲ್ಲಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಪ್ರತೀಕಾರ ತೀರಿಸಿ ಇಡೀ ಭಾರತ ಹೆಮ್ಮೆ ಪಡುವಂತಹ ವಾತಾವರಣವನ್ನ ಇಡೀ ಜಗತ್ತು ಹೇಳ್ತು. ಇದು ಹಿಂದಿನ ಭಾರತ ಅಲ್ಲ, ಮೋದಿ ಭಾರತ, ಇದಕ್ಕೆ ಪ್ರತೀಕಾರ ತಗೊಂಡೇ ಇರುತ್ತದೆ ಅನ್ನುವಂಥ ಮಾತು. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಒಂದು ಸಮರ್ಥವಾದಂತಹ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಇವತ್ತು ಭಾರತಕ್ಕೆ ಇರುವಂತಹದ್ದು ಪ್ರತಿಯೊಂದು ಪ್ರಜೆ ಕೂಡ ಹೆಮ್ಮೆ ಪಡುವಂತ ವಿಚಾರ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶಗಳಾಗಿದೆ. ಇಂತಹ ಸಂದರ್ಭದಲ್ಲಿ ಮುಂದಿನ 5 ವರ್ಷಗಳ ಕಾಲ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ಅವಕಾಶ ಕೊಡಿ ಅಂತೇಳಿ ಮನೆ ಮನೆಗೆ ಭೇಟಿ ಕೊಟ್ಟು ನಾವು ಹೇಳಲಿಕ್ಕಿದ್ದೇವೆ, ಜನಸಾಮಾನ್ಯರನ್ನು ಭೇಟಿಯಾಗಲಿಕ್ಕಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಚೇರಿಯನ್ನ ದೀಪ ಬೆಳೆಸಿ ಉದ್ಘಾಟನೆ ಮಾಡ್ತೇವೆ. ನಮ್ಮ ನಳಿನ್ ಕುಮಾರ್ ಅವರು ಈ 5 ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಯನ್ನ ಹೊರಗಿಟ್ಟು ಮತ್ತು ಕೇಂದ್ರ ಸರ್ಕಾರದ ಸಾಧನೆಯನ್ನ ಜನಸಾಮಾನ್ಯರ ಗಮನಕ್ಕೆ ತರುತ್ತಾ ಸಮರ್ಥ ಭಾರತವನ್ನು ಮತ್ತೊಮ್ಮೆ ನಿರ್ಮಾಣ ಮಾಡುತ್ತವೆ. ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಮತ್ತೊಮ್ಮೆ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡುವುದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅನ್ನುವಂಥ ಪ್ರೀತಿಯ ವಿನಂತಿಯನ್ನ ಈ ಉದ್ಘಾಟನೆ ಮೂಲಕ ತಮಗೆಲ್ಲರಿಗೂ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಆದರಣೀಯರು, ಹಿರಿಯರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಸಂತೋಷ್ ರೈ ಅವರೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿ ಅವರೇ, ಈ ಕ್ಷೇತ್ರದ ಚುನಾವಣಾ ಸಂಚಾಲಕರಾಗಿರ್ತಕ್ಕಂಥ ಚಂದ್ರಶೇಖರ್ ಉಚ್ಚಲ್ ಅವರೇ, ಚಂದ್ರಶೇಖರ್ ಉಳ್ಳಾಲ್ ಅವರೇ, ಸತೀಶ್ ಕುಂಪಲ್ ಅವರೇ, ರವೀಂದ್ರನಾಥ್ ರೈ ಅವರೇ, ವಿಶೇಷವಾಗಿ ಇಲ್ಲಿಯ ಪ್ರಭಾರಿಗಳಾಗಿರ್ತಕ್ಕಂಥ ಬೂಡಿಯಾರ್ ರಾಧಾಕೃಷ್ಣ ರೈ ಅವರೇ, ಎಲ್ಲ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು 18ನೇ ತಾರೀಕು ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಚುನಾವಣಾ ಕಾರ್ಯಾಲಯದ ಉದ್ಘಾಟನೆ ಆಗಿದೆ. ಹಿಂದೆ ಯಾವತ್ತೂ ಬಾರದೇ ಇರತಕ್ಕಂಥ ವಿಜಯದ ವಿಕ್ರಮ ಈ ಕಾರ್ಯಾಲಯದ ಮುಖಾಂತರ ಆಗುತ್ತೆ, ಇದು ವಿಜಯಿ ಕಾರ್ಯಾಲಯ ಆಗುತ್ತೆ ಅನ್ನುವಂಥ ವಿಶ್ವಾಸದಿಂದ ಮಂಗಳೂರು ಕ್ಷೇತ್ರದಲ್ಲೂ ಇವತ್ತು ಕಾರ್ಯಕರ್ತರ ಉತ್ಸಾಹ, ಹುಮ್ಮನಸ್ಸು ಮತ್ತು ಹಳ್ಳಿಗಳಿಗೆ ಹೋದಾಗ ಜನರ ಭಾವನೆಗಳನ್ನು ಕಂಡಾಗ ಅತಿ ಹೆಚ್ಚು ಮತದ ಅಂತರದಿಂದ ಮಂಗಳೂರು ಕ್ಷೇತ್ರವು ನಮಗೆ ಲೀಡ್ ಕೊಡುತ್ತೆ ಅನ್ನುವಂಥ ವಿಶ್ವಾಸಗಳು ಬಂದಿದ್ದಾವೆ. ಕಾರಣ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದಾಗೆ ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಭಾರತವನ್ನ ಜಗತ್ತಿನ ಎತ್ತರಕ್ಕೆ ಏರಿಸತಕ್ಕಂಥ ಅವರ ಕಾಯಕ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಮುಖಾಂತರ ಮಾಡಿರುವಂತಹ ಅಭಿವೃದ್ಧಿಗಳು, ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತದ ಮುಖೇನವಾಗಿ ನೀರವ್ ಮೋದಿಯನ್ನೇ ಇವತ್ತು ಬಂಧಿಸುವಂತಹ ಹಂತಕ್ಕೆ ಹೋಗಿರ್ತಕ್ಕಂಥ ಭಾರತ ಸರ್ಕಾರದ ದೃಢವಾಗಿರ್ತಕ್ಕಂಥ ನಿರ್ಧಾರಗಳು, ಅಭಿನಂದನ್ ಅಂತ ಒಬ್ಬ ಸೈನಿಕ ಯುದ್ಧ ಕೈದಿ ಆದಾಗ 48 ಗಂಟೆಯಲ್ಲಿ ಭಾರತಕ್ಕೆ ತಂದಿರುವ ಪ್ರಧಾನಮಂತ್ರಿಗಳ ಇಚ್ಛಾಶಕ್ತಿ, ಇದೆಲ್ಲದರಿಂದ ಇವತ್ತು ದೇಶದ ಜನ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ವಿಶ್ವಾಸ ನರೇಂದ್ರ ಮೋದಿ, ಭಾರತದ ಉಳಿವು ನರೇಂದ್ರ ಮೋದಿಯಿಂದ, ಭಾರತದ ರಕ್ಷಣೆ ನರೇಂದ್ರ ಮೋದಿಯಿಂದ ಅನ್ನುವ ಭಾವನೆಯ ಜೊತೆಗೆ ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿರುವ 16,520 ಕೋಟಿಗಳ ಅಭಿವೃದ್ಧಿ ಕಾರ್ಯದ ಜೊತೆಗೆ ಹಳ್ಳಿಗಳಿಗೆ ಕೊಟ್ಟಿರತಕ್ಕಂಥ ಉಜ್ವಲ ಇರ್ಬೋದು, ದೀನ್ ದಯಾಳ್ ವಿದ್ಯುದೀಕರಣ ಯೋಜನೆ ಇರ್ಬೋದು, ಶೌಚಾಲಯಗಳಿರ್ಬೋದು, ಅಥವಾ ಮುದ್ರಾದ ಮುಖಾಂತರ ಯುವ ಸ್ವಾಭಿಮಾನಿ ಯುವಕರಿಗೆ ಕೊಟ್ಟಿರತಕ್ಕಂಥ ಸ್ವಾವಲಂಬಿ ಬದುಕಿಗೆ ಚಿಂತನೆಗಳಿರ್ಬೋದು, ಇದೆಲ್ಲದರ ಕಾರಣದಿಂದ ಇವತ್ತು ನಮಗೆ ಮತ ಹಾಕಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಸಿದ್ಧರಿದ್ದಾರೆ. ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿಯ ತಾವರೆಯನ್ನು ಅರಳಿಸುವುದರ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಪ್ರಾರ್ಥನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ SC/ST ಜನತಾದಳದ ಮೋರ್ಚಾದ ಅಧ್ಯಕ್ಷರು, ಅದರ ಒಟ್ಟಿಗೆ ತಾಲೂಕು ಪಂಚಾಯತ್ಗೆ ಕಂಟೆಸ್ಟ್ ಮಾಡಿದಂಥ
30 ವರ್ಷಗಳ ನಿರಂತರವಾಗಿ ಜನತಾದಳದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಾಯಕನಾಗಿ ದುಡಿದಂಥ ನರಿಂಗಾಣ ಬಾಬುರವರು ಇವಾಗ ನರೇಂದ್ರ ಮೋದಿಜಿಯವರ ಆ ಯೋಜನೆ, ನರೇಂದ್ರ ಮೋದಿಜಿಯವರ ಹೆಸರನ್ನೆಲ್ಲ ಕೇಳಿ ತಾನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕೆಂಬ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅವರು ಸೇರ್ಪಡೆ ಆಗ್ತಿದ್ದಾರೆ. ಅವರಿಗೆ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ನಮಗೆ ನಾವು ಜನತಾದಳದಲ್ಲಿದ್ದವರು. ಜನತಾದಳದಲ್ಲಿ ಅದು 2 ಗೇಮ್ ಇದೆ. ಅದರಲ್ಲಿ ಯಾರು ಹಣ ಕೊಟ್ಟಾರೆ ಅವರು ಇಲ್ಲಿ ಇವರು ಮಾಡ್ತಾರೆ, ಜಿಲ್ಲಾಧ್ಯಕ್ಷರು ಮತ್ತು ಅಹಮದ್ ಕುಂಜಿ ಅವರು ಮತ್ತು ಇಲ್ಲಿ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಒಳಗೆ ಒಪ್ಪಂದ. ಆ ನಂತರ ನಮಗೆ ಜನತಾದಳದಲ್ಲಿ ಬಹಳ ಅನ್ಯಾಯವಾಗಿದೆ. ಅದರಿಂದ ನಾವು ಈ BJPಗೆ ನಾವು ಸೇರ್ಪಡೆ ಆಗಿದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಅದು ಕಾಂಗ್ರೆಸ್ ಮತ್ತು ದಳ ಅದು ಒಂದೇ ಆಗಿದೆ. ಅದರಲ್ಲಿ ನಮಗೆ ಬಹಳ ನೋವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ STS ಅವರಿಗೆ ಯಾವುದೂ ಇಲ್ಲ, ಅವರಿಗೆ ಒಂದು ಭೂಮಿ ಇಲ್ಲ, ಒಂದು ಸರಿಯಾದ ಒಂದು ಮನೆ ಇಲ್ಲ, ಈಗ ಕೊಡಲಿಕ್ಕೆ ನೀರಿಲ್ಲ. ಕೈರಂಗಲ, ನರಿಂಗಣ, ಬಾಳೆಪುಣಿಯಲ್ಲಿ ಕೊಡಲಿಕ್ಕೆ ನೀರು ಇಲ್ಲ. ಇಂಥ ಪರಿಸ್ಥಿತಿ ಆಗಿದೆ. 3 ಸೀಟ್ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಯಲ್ಲಿ ಮತ್ತು ಒಂದು ಇಲ್ಲಿ ಉಳ್ಳಾಲ ವಿಧಾನಸಭೆ. ಈ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಅದರಲ್ಲಿ STS ಅವರಿಗೆ ಕೊಡಲಿಕ್ಕೆ ನೀರಿಲ್ಲದ ಪರಿಸ್ಥಿತಿ ಆಗಿದೆ, ಒಂದು ಒಳ್ಳೆಯ ಮನೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಕಾಂಗ್ರೆಸ್ ಪಕ್ಷ ಅಂತ ಅದು ಒಂದು ಎಲರ್ಜಿ. ನಾ ಹೇಳಬೇಕಾದ್ರೆ ನಿಮ್ಮೊಟ್ಟಿಗೆ ಎಷ್ಟು ಜನ ಬರ್ತಾರೆ? ನಿಮ್ಮೊಟ್ಟಿಗೆ ಎಷ್ಟು ಜನ ಬರ್ತಾರೆ? ಯಾವ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಒಂದು ಈಗ ಸತ್ಯ ಮಟ್ಟಿಗೆ ಒಂದು 50 ಮಂದಿ ಅವರು ಸೇರ್ತಾರೆ, ಬರ್ತಾರೆ. ಅವರು ಬಾಳೆಪುಡಿ ಮತ್ತು ಕೈರಂಗಲ, ನರಿಂಗಲದಲ್ಲಿ ಬರ್ತಾರೆ. ನಾವು ಹೇಳ್ತೇವೆ. ಚುನಾವಣಾ ಆಯೋಗ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಕ್ಕೆ ಆದೇಶಗಳನ್ನು ಮಾಡಿದೆ. ಆ ಗೈಡ್ಲೈನಲ್ಲೇ ಇದೆ. ಅದರ ಪ್ರಕಾರ ಯಾರು ವೈಯಕ್ತಿಕವಾಗಿರ್ತಕ್ಕಂಥ ಮಾನಹಾನಿಗಳನ್ನು ಮಾಡ್ತಾರೆ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರೆ, ಅದು ಸೋಮೋಟೋ ಆಗಿ ಕೇಸ್ ಹಾಕುವುದು. ಮತ್ತು ಇವತ್ತು ಚುನಾವಣಾ ಆಯೋಗಕ್ಕೆ ನಮ್ಮ ಕಡೆಯಿಂದ ಇಂಥ ವಿಷಯಗಳು ಬಂದಾಗ ಗಮನ ಹರಿಸಿ ದೂರುಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಯಾರೇ ಆದರೂ ಅಂಥವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾರೆ. ನಿಮ್ಮ ಪಕ್ಷದವರು ಕೂಡ ಆ ಥರ ಮಾಡಿದ್ದಾರೆ. ಯಾರೇ ಇರ್ಬೋದು, ವೈಯಕ್ತಿಕವಾಗಿರ್ತಕ್ಕಂಥ ಯಾರದೇ ಮಾನಹಾನ ಮಾಡತಕ್ಕಂಥ ಚುನಾವಣೆಯ ನೀತಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಹಕ್ಕು ಯಾರಿಗೂ ಇಲ್ಲ. ಅದರಲ್ಲಿ ಪಕ್ಷಭೇದಗಳಿಲ್ಲ. ಯಾವುದೇ ರೀತಿಯ ಇಂಥ ಅಕ್ರಮಗಳನ್ನು ಅದರ ಮೇಲೆ ಕೇಸ್ ದಾಖಲು ಮಾಡತಕ್ಕಂಥದ್ದಕ್ಕೆ ಚುನಾವಣಾ ಆಯೋಗ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನಗಳನ್ನು ಕೊಟ್ಟಿದೆ.